ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಎಲ್ಲ ಮ್ಯೂಟ್ ಮಾಡಿರೋರು ದಯವಿಟ್ಟು ಬನ್ನಿ, ದೇವರ ವಾಕ್ಯವನ್ನು ಕೇಳಲಿಕ್ಕೆ. ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಅಂತ ಅವರೇ ಆಫ್ ಮಾಡ್ತಿದ್ದಾರೆ ಮೈಕು. ಸೊ ನಾವು ಪ್ರಾರ್ಥಿಸುವ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವಂಥ ಸಮಯ. ಈಗ ತಾನೇ ನಾವು ಶಿಲುಬೆ ಹಾದಿಯಲ್ಲಿ ನಾವು ಒಂದಾದೆವು. ಶಿಲುಬೆ ಹಾದಿಯ ಮೂಲಕವಾಗಿ ಪ್ರಭುವಿನ 14 ಸ್ಥಳಗಳನ್ನು ನಾವು ಸ್ಮರಿಸಿದೆವು. ಈ 14 ಸ್ಥಳಗಳ ಸ್ಮರಣೆ ನಮ್ಮ ತಪಸ್ಸು ಕಾಲದ ಒಂದು ಯಾತ್ರೆ. ಈ ತಪಸ್ಸು ಕಾಲದ ಯಾತ್ರೆಯಲ್ಲಿ ನಾವು ಪಲಾಯನ ಮಾಡುವಾಗ ನೋಡಿ, ನಾವು ಉಪವಾಸ ಮಾಡ್ತಾ ಇದ್ದೇವೆ. ಎಷ್ಟೋ ಜನ ಮಾಂಸ ನಿರೋಧನೆಯನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಜನ 1 ಹೊತ್ತು ಊಟ ಮಾಡ್ತಾ ಇದ್ದಾರೆ, ಇನ್ನೆಷ್ಟೋ ಜನ 2 ಹೊತ್ತು ಊಟ ಮಾಡ್ತಾರೆ, ಮಾಂಸ ತಿನ್ನೋದಿಲ್ಲ, ಮೀನು ತಿನ್ನೋದಿಲ್ಲ. ಹೀಗೆ ಹಲವಾರು ವಿಧದ ಒಂದು ಸ್ಯಾಕ್ರಿಫೈಸನ್ನು ಮಾಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರಿಗೆ ಮೆಚ್ಚುಗೆ ಆದಂತಹ ಬಲಿ ನಮ್ಮ ಹೃದಯ ಬಲಿ, ನಮ್ಮ ಪಾಪದ ಬಲಿ, ನಮ್ಮ ಬಲಹೀನತೆಯ ಬಲಿ. ನಾವು ಉಪವಾಸ ಮಾಡುವುದು ತಪ್ಪಿಲ್ಲ, ಅದು ತುಂಬ ಒಳಿತು. ನಮ್ಮ ದೇಹವನ್ನು ದಂಡಿಸಿ ದೇವರ ಮುಂದೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥದ್ದು. ಆದರೆ ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯ, ನಮ್ಮ ಹೃದಯದಲ್ಲಿರುವಂತಹ ಕಲ್ಮಶ. ನೋಡಿ, ಪ್ರಭು ಯೇಸು ಈ ಲೋಕಕ್ಕೆ ಬಂದರು. ಲೋಕಕ್ಕೆ ಬಂದಂತಹ ಪ್ರಭು ಯೇಸು ಪಾಪವನ್ನು ದ್ವೇಷಿಸಿದರೂ ಹೊರತು ಪಾಪಿಗಳನ್ನು ದ್ವೇಷಿಸಲಿಲ್ಲ. ಪಾಪಿಗಳಾಗಿರೋ ನಮ್ಮೆಲ್ಲರನ್ನ ಪ್ರೀತಿಸಲಿಕ್ಕಾಗಿ ಬಂದರು, ಪಾಪಿಗಳಾಗಿರೋ ನಮ್ಮೆಲ್ಲರನ್ನ ಕ್ಷಮಿಸಲಿಕ್ಕಾಗಿ ಬಂದರು, ಪಾಪಿಗಳಾಗಿರೋ ನಮ್ಮೆಲ್ಲರನ್ನು ಸಹ ಬಲಪಡಿಸಲಿಕ್ಕಾಗಿ ಬಂದರು, ಪಾಪಿಗಳಾಗಿರೋ ನಮ್ಮೆಲ್ಲರಿಗಾಗಿಯೂ ತನ್ನ ಕೃಪೆಯನ್ನು ಸುರಿಸಲಿಕ್ಕೆ ಬಂದರು. ಯಾಕೆಂದ್ರೆ ಯೋಹಾನ ಶುಭ ಸಂದೇಶವನ್ನು ನೋಡುವಾಗ 14ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ನಿಮ್ಮನ್ನು ನಾನು ಅನಾಥನಾಗಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನನ್ನ ಪೋಷಕರಾದ ಪವಿತ್ರ ಆತ್ಮರನ್ನು ನಾನು ನಿಮಗೆ ಕೊಡುತ್ತೇನೆ. ನೋಡಿ, ಪ್ರಭು ಯೇಸು ತನ್ನ ಪ್ರೀತಿಯನ್ನ ತನ್ನ ಮಕ್ಕಳಾಗಿರೋ ನಮಗೆ ಹೇಗೆ ವ್ಯಕ್ತಪಡಿಸುತ್ತಾರೆ ಅಂದರೆ, ನಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳ್ತಿದ್ದಾರೆ. ಅನಾಥರಾಗಿದ್ರೇನು? ಈ ಲೋಕದ ಕುರಿತಲ್ಲ ಯೇಸು ಸ್ವಾಮಿ ಮಾತನಾಡ್ತಾ ಇರುವಂಥದ್ದು, ಆಧ್ಯಾತ್ಮಿಕವಾಗಿ ಕುರಿತು ಮಾತನಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ನಿಮ್ಮನ್ನು ಯಾರು ಜರೆದರೂ ಸಹ, ಯಾರು ತಿರಸ್ಕರಿಸಿದರೂ ಸಹ, ಯಾರು ನಿಂದಿಸಿದರೂ ಸಹ, ಯಾರು ದೂಷಿಸಿದರೂ ಸಹ, ಯಾರು ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದವನ್ನು ಹೊರಿಸಿದರೂ ಸಹ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ನಾನು ನಿಮ್ಮೊಂದಿಗೆ ಲೋಕಾಂತ್ಯದವರೆಗೂ ಇರುತ್ತೇನೆ, ಏಕೆಂದರೆ ನೀವು ನನ್ನ ಮಕ್ಕಳಾಗಿದ್ದೀರಿ. ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯ 16-17 ವಚನದಲ್ಲಿ ನೋಡುವಾಗ ಹೇಳುತ್ತಾರೆ, ನೀನು ನನ್ನನ್ನು ಆರಿಸಿಕೊಂಡಿರಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಈ ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು ಎಂಬುದಕ್ಕಾಗಿ ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇದರಿಂದ ನಮ್ಮನ್ನು ಆರಿಸಿಕೊಂಡಂತಹ ದೇವರು, ಆರಿಸಿಕೊಂಡಂತಹ ಪ್ರಭು ಯೇಸು ಅನಾಥರಾಗಿ ಬಿಡುವುದಿಲ್ಲ, ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ, ತನಗೆ ಇಷ್ಟ ಬಂದ ಕಡೆ ತೆಗೆದುಕೊಂಡು ಹೋಗುತ್ತಾರೆ. ಇನ್ನೊಂದು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ, ನಿನ್ನ ನಡುವನ್ನು ಕಟ್ಟಿಕೊಂಡು ನನಗಿಷ್ಟ ಬಂದ ಕಡೆ ನಾನು ನಿನ್ನನ್ನು ನಡೆಸುತ್ತೇನೆ. ನಿನ್ನ ನಡುವನ್ನು ಕಟ್ಟಿಕೊಂಡು ನನಗಿಂತ ಇಷ್ಟ ಬಂದ ಕಡೆ ನಾನು ನಿನ್ನನ್ನು ನಡೆಸುತ್ತೇನೆ, ನಿನಗಿಷ್ಟ ಬಂದ ಕಡೆ ಹೋಗಲು ನಾನು ಬಿಡುವುದಿಲ್ಲ ಎಂಬುದಾಗಿ ಈ ದೇವರ ವಾಕ್ಯವನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನಾವು ಧ್ಯಾನಿಸಬೇಕಾದಂತಹ ವಿಷಯ, ಯೇಸು ನಮ್ಮೊಂದಿಗಿದ್ದಾರೆ. ಯೇಸು ನಮ್ಮನ್ನು ಅನಾಥರನ್ನಾಗಿ ಬಿಡಲಿಲ್ಲ, ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದರೆ ಆರಿಸಿಕೊಂಡಂತಹ ನಾನು ಮತ್ತು ನೀವು ಈ ಲೋಕದಲ್ಲಿ ಹೇಗೆ ಜೀವಿಸುತ್ತಾ ಇದ್ದೇವೆ? ನಮ್ಮ ವಿಶ್ವಾಸ ಯಾವ ವಿಧದಲ್ಲಿ ಇದೆ? ನಮ್ಮ ವಿಶ್ವಾಸ ದೃಢವಾಗಿದೆಯಾ? ಯಾಕೋಬರಿಗೆ ಬರೆದ ಪತ್ರವನ್ನು ನಾವು ನೋಡುವಾಗ ಸಂತ ಯಾಕೋಬರು ಹೇಳುತ್ತಾರೆ, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ. ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಪ್ರಿಯರೇ, ನಮ್ಮಲ್ಲಿ ಸತ್ಕಾರ್ಯಗಳಿರಬೇಕು. ಬರೀ ವಿಶ್ವಾಸವಿದೇನು ಪ್ರಯೋಜನ ಇಲ್ಲ, ಬರೀ ನಾವು ಸ್ತುತಿಸಿದ್ರೆ ಏನು ಪ್ರಯೋಜನ ಇಲ್ಲ, ಬರೀ ನಾವು ಆರಾಧಿಸಿದ್ರೆ ಪ್ರಯೋಜನ ಇಲ್ಲ, ಅಥವಾ ಬರೀ ನಾನು ಶುಭ ಸಂದೇಶವನ್ನ ನಿಮ್ಮ ಮುಂದೆ ಸಾರಿದ್ರೆ ಏನು ಪ್ರಯೋಜನ ಇಲ್ಲ, ಶಿಲುಬೆ ಹಾದಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸತ್ಕಾರ್ಯ ನಮ್ಮಲ್ಲಿರಬೇಕು, ಅಂದರೆ ಒಳ್ಳೆಯತನಗಳು ನಮ್ಮಲ್ಲಿರಬೇಕು, ಒಳ್ಳೆಯ ಮನಸ್ಸು ನಮಗಿರಬೇಕು, ದೇವರಿಗೆ ಮೆಚ್ಚುಗೆಯಾದ ಜೀವನ ನಮಗಿರಬೇಕು. ಈ ತಪಸ್ಸು ಕಾಲ ಒಂದು ಸುಪ್ರಸನ್ನತೆಯ ಕಾಲ, ಈ ತಪಸ್ಸು ಕಾಲ ಒಂದು ಆಶೀರ್ವಾದದ ಕಾಲ.
ಈ ತಪಸ್ಸು ಕಾಲ ನಾವು ಕುಗ್ಗಿ ಹೋಗಿ ಕೊರಗಿ ಹೋಗಿ ಅಯ್ಯೋ ಯೇಸು ಸ್ವಾಮಿ ಸಾಯ್ತಾ ಇದ್ದಾರೆ, ಅಯ್ಯೋ ಯೇಸು ಸ್ವಾಮಿ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ, 40 ದಿನ ಉಪವಾಸದ ಕಾಲ, ಅದರಿಂದ ನಾವು ಕುಗ್ಗಿ ಹೋಗಿ ಕೊರಗಿ ಹೋಗಿ ಬರೀ ಚಿಂತೆ ಮಾಡ್ತಾ ಅಳ್ತಾ ಕೂತ್ಕೊಳ್ಳುವಂತ ಕಾಲವಲ್ಲ. ಈ ಕಾಲ ನನಗೂ ದೇವರಿಗೂ ಒಂದು ಸಂಬಂಧವನ್ನು ಉಂಟು ಮಾಡುವ ಕಾಲ. ನಮಗೂ ನಿಮಗೂ ದೇವರು ಒಂದು ಸಂಬಂಧವನ್ನು ಉಂಟು ಮಾಡುವ ಕಾಲ, ಸತ್ಸಂಬಂಧವನ್ನು ಬೆಳಗಿಸುವಂತಹ ಕಾಲ. ನೋಡಿ, ಈ ಕಾಲದಲ್ಲಿ ನಾವು ನೋಡ್ತೇವೆ ಮರಗಳನ್ನ, ಹಚ್ಚ ಹಸಿರಾಗಿರುವಂತಹ ಮರಗಳನ್ನ ನೋಡುತ್ತೇವೆ. ಈ ಮರ ತನಗಿರುವಂತಹ ರಂಬೆಯಲ್ಲಿರುವಂತಹ ತನ್ನ ಎಲ್ಲ ಎಲೆಗಳನ್ನ ಉದುರಿಸಿ ಬಿಡುತ್ತದೆ. ಎಷ್ಟು ಮರವಿದೆ ನೋಡಿ, ಎಲ್ಲ ಮರಗಳು ತನ್ನಲ್ಲಿರುವಂತಹ ಎಲ್ಲವನ್ನ ಉದುರಿಸಿ ಬಿಡುತ್ತದೆ. ಉದುರಿಸಿ ತದ ಬಳಿಕ ಹೊಸ ಚಿಗುರೊಡೆಯುತ್ತದೆ. ತನ್ನ ಹಳೆಯ ಸ್ವಭಾವವನ್ನು ತ್ಯಜಿಸಿ, ತನ್ನ ಹಳೆಯ ಸೌಂದರ್ಯವನ್ನು ತ್ಯಜಿಸಿ, ಹೊಸ ಸೌಂದರ್ಯದೊಂದಿಗೆ ಕಣ್ಮಣವನ್ನು ನಮ್ಮನ್ನು ತಣಿಸುತ್ತದೆ. ನೋಡಿದ್ರೆ ಅಯ್ಯೋ ಏನಪ್ಪ ಬಿಸಿಲು, ಈ ಮರದಲ್ಲಿ ಒಂದು ಎಲೆ ಇಲ್ಲ, ಎಲ್ಲ ಉದುರಿ ಹೋಯ್ತಲ್ಲ ಅಂತೇಳಿ ನಾವು ಎಣಿಸ್ತೇವೆ. ಮರದಲ್ಲಿ ಆ ಮರದ ನೆರಳಲ್ಲಿ ನಿಂತ್ಕೊಳ್ತೇವೆ ಅಂತ ಹೇಳುವಾಗ ಅಲ್ಲಿ ನಮಗೆ ನೆರಳು ಸಿಕ್ಕುವುದಿಲ್ಲ. ಅದೇ ಸ್ವಲ್ಪ ಕಾಲಗಳು, 1 ತಿಂಗಳುಗಳು ಕಳೆಯುವಾಗ, ಚಿಗುರಲೆ ಒಡೆಯುವಾಗ ಆ ಚಿಗುರಲ್ಲಿ ನೋಡ್ತೇವೆ ಎಷ್ಟು ಚಂದ ಕಾಣ್ತಾ ಇದೆ. ನೋಡಿ, ನಾವು ಶಪಿಸಿದಂತ, ನಾವು ದೂಷಿಸಿದಂತ, ನಾವು ನಿಂದಿಸಿದಂತ ಆ ಮರವೇ ನಮ್ಮ ಒಂದು ಚಿಗುರಲಿಯನ್ನು ಕೊಟ್ಟು ಅಷ್ಟು ಸುಮಧುರವಾಗಿ ನನ್ನ ಕಣ್ಮನಗಳಿಗೆ ತಣಿಸುವಂತೆ ಮಾಡಿ ನೆರಳನ್ನು ಕೊಡುತ್ತದೆ. ಪ್ರಿಯರೇ, ಇದೇ ಆಗಿದೆ ನಮ್ಮ ಜೀವಿತ. ನಾವು ಸಹ ಇದೇ ಆಗಬೇಕು. ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿರುವಂಥದ್ದನ್ನು ಕಳಚಿ ಹಾಕಬೇಕು. ನಮಗೆ ಅಂಟಿಕೊಂಡಿರುವುದನ್ನು ನಾವು ತೆಗೆದು ಹಾಕಬೇಕು. ನೋಡಿ, ನಮಗೆ ಏನು ಅಂಟಿಕೊಂಡಿದೆ? ಪಾಪ ಎಂಬುದು ಅಂಟಿಕೊಂಡಿದೆ. ನೋಡಿ, ನಾವು ಪ್ರಾರ್ಥಿಸುವ ಮಕ್ಕಳು, ಶುಶ್ರೂಷೆ ಮಾಡುವ ಮಕ್ಕಳು, ದಿನಂಪ್ರತಿ ನಾವು ಧ್ಯಾನ ಮಾಡುವಂತಹ ಮಕ್ಕಳು, ಬೆಳಗಿನ ಜಾವದಲ್ಲೂ ರಾತ್ರಿಯಲ್ಲೂ ದೇವರ ನಾಮಸ್ಮರಣೆ ಮಾಡುವ ಮಕ್ಕಳು, ಇದನ್ನ ನಮಗೆ ಗೊತ್ತು. ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ. ಆದರೆ ನಮಗೆ ಅಂಟಿಕೊಂಡಿರುವುದರಿಂದ ನಾವು ಹೊರಗೆ ಬರ್ತಾ ಇಲ್ಲ. ನಮ್ಮನ್ನು ಅಂಟಿಕೊಂಡಿರುವುದರಿಂದ ನಾವು ಹೊರಗಡೆ ಹೋಗ್ತಾ ಇಲ್ಲ. ನಾವು ಅಂಟಿಕೊಂಡಿರುವುದಲ್ಲೇ ಜೀವಿಸ್ತಾ ಇದ್ದೇವೆ. ಪ್ರಾರ್ಥನೆ ಮುಗಿದ ತಕ್ಷಣ, ಧ್ಯಾನ ಮುಗಿದ ತಕ್ಷಣ, ಬಲಿಪೂಜೆ ಮುಗಿದ ತಕ್ಷಣ, ಮೀಟಿಂಗ್ ಮುಗಿದ ತಕ್ಷಣ ಬರೀ ಕೊರತೆಗಳು ಮಾತ್ರ ನಮ್ಮಲ್ಲಿ ಇರುತ್ತದೆ. ಅವರು ಹಾಗೆ ಮಾಡಿದರು, ಅವರು ಹೀಗೆ ಮಾಡಿದರು, ಅವರು ಹಾಗೆ ಹೇಳಿದರು, ಅವರು ಹೀಗೆ ಹೇಳಿದರು, ಅವರು ಅದನ್ನು ಮಾಡಿದರು, ಇದನ್ನು ಮಾಡಿದರು. ದೂಷಣೆಗಳು ನಮಗೆ ಅಂಟಿಕೊಂಡಿದೆ. ನಮ್ಮಲ್ಲಿ ಪರರ ಬಗ್ಗೆ ಮಾತನಾಡುವ ಸ್ವಭಾವಗಳು ನಮ್ಮಲ್ಲಿ ಅಂಟಿಕೊಂಡಿದೆ. ಸುಳ್ಳು ನಮ್ಮಲ್ಲಿ ಅಂಟಿಕೊಂಡಿದೆ. ದ್ವೇಷ ನಮ್ಮಲ್ಲಿ ಅಂಟಿಕೊಂಡಿದೆ. ಮನಸ್ತಾಪ ನಮ್ಮಲ್ಲಿ ಅಂಟಿಕೊಂಡಿದೆ. ಯಾಕೆ? ಈ ನಮಗೆ ಅಂಟಿಕೊಂಡಿರುವುದನ್ನು ನಾವು ಹೊರಗೆ ಬರಬೇಕು. ಕಣ್ಣುಗಳಲ್ಲಿ ಕಾಮಾಂಧತೆ ಅಂಟಿಕೊಂಡಿದೆ. ಹೃದಯದಲ್ಲಿ ಕಲ್ಮಶವಾದದ ಅಂಟಿಕೊಂಡಿದೆ. ಪ್ರಬೋಧಕನನ್ನು ನೋಡುವಾಗ, ಒಬ್ಬ ಹಾಡುವವನನ್ನು ನೋಡುವಾಗ, ಒಬ್ಬ ಶುಶ್ರೂಷಕನನ್ನು ನೋಡುವಾಗ, ಯಾಜಕನನ್ನು ನೋಡುವಾಗ, ಸ್ನೇಹಿತನನ್ನು ನೋಡುವಾಗ, ಬಂಧುವನ್ನು ನೋಡುವಾಗ, ಯಾಕೆ ನೀನು ಪ್ರೀತಿಸುವಂತ ನಿನ್ನ ಬಹಳ ಸಂಗಾತಿಯಾಗಿರೋ ನಿನ್ನ ಯಜಮಾನನೋ ಯಜಮಾನಿನ ನೋಡುವಾಗ ಬರೀ ಕೊರತೆಗಳಲ್ಲಿ ನಾವು ಅಂಟಿಕೊಂಡಿದ್ದೇವೆ. ಮತ್ತೆ ತಪಸ್ಸು ಕಾಲವಿದೆಯೇನು ಪ್ರಯೋಜನ? ಉಪವಾಸ ಮಾಡಿ ಏನು ಪ್ರಯೋಜನ? ಏನೂ ಪ್ರಯೋಜನವಿಲ್ಲ ನನ್ನ ಸಹೋದರ ಸಹೋದರಿ. ನನಗೆ ಅಂಟಿಕೊಂಡಿರುವುದನ್ನು ನಾವು ಹೊರಗೆ ಬರಬೇಕು. ಯೇಸು ಹೇಳಬೇಕು, ಯೇಸುವೇ ನನ್ನಲ್ಲಿ ಅಂಟಿಕೊಂಡಿರುವುದನ್ನು ನನ್ನಿಂದ ತೆಗೆದು ಹಾಕಿರಿ. ನನ್ನಲ್ಲಿ ಅಂಟಿಕೊಂಡಿರುವುದನ್ನು ನನಗೆ ತೆಗೆದು ಹಾಕಲು ಸಾಧ್ಯವಾಗುತ್ತಿಲ್ಲ. ನೋಡಿ, ನಾವು ದಿನಪ್ರತಿ ಪ್ರಾರ್ಥಿಸ್ತೇವೆ, ಆದರೆ ಅಂಟಿಕೊಂಡಿರುವುದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಒಂದು ದಿನಕ್ಕೆ ಒಬ್ಬರನ್ನು ಕುರಿತಾದರೂ ಒಂದು ದೂಷಿಸುತ್ತೇವೆ, ನಿಂದಿಸುತ್ತೇವೆ, ತಿರಸ್ಕರಿಸುತ್ತೇವೆ, ಪರಿಹಾಸ್ಯ ಮಾಡುತ್ತೇವೆ, ಅವಹೇಳನ ಮಾಡುತ್ತೇವೆ. ಏನಾದರೂ ಒಂದು ಕೊರತೆಗಳು ನಮ್ಮಲ್ಲಿ ಅಂಟಿಕೊಂಡಿದೆ. ಈ ಅಂಟಿಕೊಂಡಿರುವುದನ್ನು ನಾವು ಹೊರಗೆ ಬರಬೇಕು. ಹೇಗೆ ಈ ದೊಡ್ಡ ಮರವು ತನಗಿರುವ ಎಲೆಗಳೆಲ್ಲವನ್ನು ಉದುರಿಸಿ, ಚಿಗುರೆಲೆಯಿಂದ ಚಿಗುರಿಸಿ, ಸುಂದರ ಹೂಗಳನ್ನು ಹೊಮ್ಮಿಸಿ ಕಣ್ಮನವನ್ನು ತಣಿಸುತ್ತದೋ, ಹಾಗೆ ನಾವು ನಮಗೆ ಅಂಟಿಕೊಂಡಿರುವ, ನಮ್ಮ ಹೃದಯದಲ್ಲಿ ಅಂಟಿಕೊಂಡಿರುವ, ನಮ್ಮ ಕಣ್ಣುಗಳಲ್ಲಿ ಅಂಟಿಕೊಂಡಿರುವ, ನಮ್ಮ ಚಿಂತೆಗಳಲ್ಲಿ ಅಂಟಿಕೊಂಡಿರುವಂತಹ, ನಮ್ಮ ದೇಹದಲ್ಲಿ ಅಂಟಿಕೊಂಡಿರುವಂತಹ ಸಕಲ ವಿಧವಾದಂತಹ ಹೋರಾಟಗಳಿಂದ ನಾವು ಹೊರಗೆ ಬರಬೇಕು. ಅದುವೇ ತಪಸ್ಸು ಕಾಲದ ಜೀವಿತ, ಅದುವೇ ಪರಿಶುದ್ಧ ಜೀವಿತ. ಸಂತ ಪೌಲರು ನಾವು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪತ್ರದಲ್ಲಿ. ನಾನು ಅಪೊಸ್ತಲನವನು, ನಾನು ಈ ಸಭೆಗೆ ಸೇರಿದವನು, ಆ ಸಭೆಗೆ ಸೇರಿದವನು ಎಂಬುದಾಗಿ. ಈ ದಿನಗಳಲ್ಲಿ ನಾವು ನೋಡ್ತೇವೆ, ನಾನು ಈ ತಂಡ, ನಾನು ಈ ಬ್ರದರ್ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಆ ಬ್ರದರ್ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಆ ಪ್ರಾರ್ಥನಾ ತಂಡದಲ್ಲಿ ಇದ್ದೇನೆ, ನಾನು ಈ ಪ್ರಾರ್ಥನಾ ತಂಡದಲ್ಲಿದ್ದೇನೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನನ್ನ ಟೀಮ್, ನಿನ್ನ ಟೀಮ್. ಈ ಕಚ್ಚಾಟಗಳೇ ಇದೆ. ಪರಸ್ಪರ ಇಲ್ಲ, ಹೊಂದಾಣಿಕೆ ಇಲ್ಲ, ಒಮ್ಮನಸ್ಸಿಲ್ಲ. ಬರೀ ನನ್ನ ಟೀಮು, ನಿನ್ನ ಟೀಮು, ನನ್ನ ತಂಡ, ನಿನ್ನ ತಂಡ, ನನ್ನ ಬ್ರದರು, ನಿನ್ನ ಬ್ರದರು. ಸಂತ ಪೌಲ್ ಹೇಳಿದಾಗೆ ನಾವು ಜೀವಿಸ್ತಾ ಇದ್ದೇವೆ. ಯಾವುದು ನನ್ನ ತಂಡ, ಯಾವುದು ನನ್ನ ಟೀಮು ಇಲ್ಲ. ನನಗೆ ಯೇಸುವೆ ನನ್ನ ತಂಡ, ಸ್ವರ್ಗವೇ, ಸ್ವರ್ಗ ರಾಜ್ಯವೇ ನನ್ನ ತಂಡ, ಯೇಸುವೆ ನನ್ನ ಯೋಜಕರು, ನನ್ನ ತಂಡದ ಯೋಜಕರು, ನನ್ನನ್ನು ಮುನ್ನಡೆಸುವವರು. ಹೀಗಿರುವಾಗ ನಾವು ನಮ್ಮಲ್ಲಿ ಅಂಟಿಕೊಂಡಿರುವುದರಿಂದ ಹೊರಗೆ ಬರಬೇಕು. ಇದರಿಂದ ಹೊರಗೆ ಬರದೆ ನಾವು ಏನು ಪ್ರಾರ್ಥಿಸಿದರೂ ಸಹ ಏನು ಪ್ರಯೋಜನವಿಲ್ಲ. ನನ್ನ ಸಹೋದರಿಯೇ, ಸಹೋದರನೇ, ನಾವು ಪ್ರಾರ್ಥಿಸಬೇಕು. ದೇವರ ಆತ್ಮ ವಶದಿಂದ ನಾವು ಪ್ರಾರ್ಥಿಸಬೇಕು. ದೇವರ ಆತ್ಮ ವಶದಿಂದ ನಾವು ಸ್ತುತಿಸಬೇಕು.
ನೋಡಿ, ನಾವು ಪ್ರಾರ್ಥಿಸುವಾಗ ಕೆಲವು ಸಾರಿ ಏನು ಮಾಡ್ತೇವೆ, ಪ್ರಾರ್ಥನೆ ಅಂದ ತಕ್ಷಣ ಒಂದು ತಂಡದಲ್ಲಿ ಹೋಗ್ಬೇಕಾದ್ರೆ ಆಗಲಿ, ಅಥವಾ ಒಂದು ಪ್ರಾರ್ಥನಾ ಕೂಟದಲ್ಲಿ ಆಗ್ಬೋದು, ಅಥವಾ ದೇವಾಲಯದಲ್ಲಿ ಆಗ್ಬೋದು, ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಆಗ್ಬೋದು, ಪ್ರಾರ್ಥನೆ ಅಂದ ತಕ್ಷಣ ಹೋಗಿದ ತಕ್ಷಣ ಏನು ನಮ್ಮ ಬಾಯಲ್ಲಿ ಹೇಗೆ ಬರ್ತದಾಗಿ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತೇವೆ, ಹೇಗೆ ಬರ್ತದಾಗಿ ಸ್ತುತಿಸಲಿಕ್ಕೆ ಶುರು ಮಾಡ್ತೇವೆ, ಹೇಗೆ ಬರ್ತದಾಗಿ ಬಾಯಿಗೆ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತೇವೆ, ನಮ್ಮ ಅರಿಕೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಆದರೆ ಅದರಿಂದ ಏನು ಪ್ರಯೋಜನವಿಲ್ಲ. ನನ್ನ ಮನಸ್ಸು ದೇವರೊಂದಿಗೆ ಎಷ್ಟರ ನಿಮಿತ್ತವಾಗಿ ಅಂಟಿಕೊಂಡಿದೆ, ಇದು ನಮಗೆ ವ್ಯಕ್ತವಾಗಬೇಕು. ನಾನು ದೇವರ ಮುಂದೆ ಹೋಗ್ತಾ ಇದ್ದೇನೆ, ದೇವರ ಬಳಿ ನಾನು ಕೂತ್ಕೊಳ್ತಾ ಇದ್ದೇನೆ, ದೇವರ ಪ್ರಸನ್ನತೆಯಲ್ಲಿ ನಾನು ಕೂತ್ಕೊಳ್ತಾ ಇದ್ದೇನೆ. ಹೀಗಿರುವಾಗ ನನ್ನ ಪ್ರಾರ್ಥನೆ ದೇವರ ಮುಂದೆ ಹೇಗಿದೆ? ಜನರ ಮೆಚ್ಚಿಸುವುದಕ್ಕಾಗಿಯಾ, ಅಥವಾ ನನ್ನ ಮುಂದೆ ಇರುವಂತಹ ನಾಯಕ ಮೆಚ್ಚಿಕೊಳ್ಳುವುದಕ್ಕಾಗಿಯಾ, ನನ್ನ ಮುಂದೆ ಇರುವಂತಹ ಯಾಜಕ ಮೆಚ್ಚಿಕೊಳ್ಳುವುದಕ್ಕಾಗಿಯಾ, ಯಾವುದಕ್ಕಾಗಿ ಆಗಿದೆ? ನಾನು ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇನಾ, ಅಥವಾ ನಾನು ನನ್ನನ್ನೇ ನೆಚ್ಚಿಸಿಕೊಂಡು ನಾನು ಆಡುವುದೇ ಸುಂದರ, ನಾನು ಹೇಳುವುದೇ ಒಳ್ಳೆಯ ಪ್ರಾರ್ಥನೆ, ನಾನು ಸಾರುವುದೇ ಒಳ್ಳೆಯ ಶುಭ ಸಂದೇಶ ಅಂತೇಳಿ ನನ್ನನ್ನು ನಾನು ಹೆಚ್ಚಿಸಿಕೊಂಡು ಜೀವಿಸುತ್ತಾ ಇದ್ದೇನಾ? ಇವುಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು, ಇವುಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು. ನೋಡಿ, ನಾವು ಅಜಾರ್ಯನ ಪುಸ್ತಕವನ್ನು ನಾವು ನೋಡುವಾಗ, ಅಜಾರ್ಯನ ಪುಸ್ತಕವನ್ನು ನೋಡುವಾಗ ಅಲ್ಲಿ ನೆಬೂಕದ್ನೆಚ್ಚರ್ ಅರಸನೇ ಇರ್ತಾನೆ. ಈ ನೆಬೂಕದ್ನೆಚ್ಚರ್ ಅರಸನು ಏನು ಮಾಡ್ತಾನೆ ಅಂದರೆ, ತನ್ನ ಒಂದು ಸ್ವರೂಪವನ್ನು ಮಾಡಿ, ನೀವು ಇದನ್ನೇ ಆರಾಧಿಸಬೇಕು, ನಾನೇ ಅರಸ, ಇದನ್ನೇ ನೀವು ಆರಾಧಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸ್ತಾನೆ. ಯಾರಾದರೂ ಈ ನನ್ನ ಮಾತಿಗೆ ತಿರಸ್ಕಾರ ಮಾಡಿದರೆ ಅವರನ್ನ ಮರಣದಂಡನೆಗೆ ಗುರಿಪಡಿಸಲಾಗ್ತದೆ, ಮತ್ತೆ ಅವರನ್ನ ಆವಿಗೆ ಮಧ್ಯದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುತ್ತದೆ ಎಂಬುದಾಗಿ. ಆದರೆ ಈಗಿರುವಾಗ ಅಲ್ಲಿ ಅನಾನ್ಯ, ಅಜಾರ್ಯ, ಮಿಶಾಯೇಲ್ ಅಂತ 3 ಜನ ಇರ್ತಾರೆ. ಅವರಿಗೆ ಇನ್ನೊಂದು ಹೆಸರಿದೆ. ಯಾರಿಗಾದ್ರೂ ಗೊತ್ತಾ? ಅನಾನ್ಯ, ಅಜಾರ್ಯ, ಮಿಶಾಯೇಲರಿಗೆ ಇನ್ನೊಂದು ಹೆಸರಿದೆ, ಗೊತ್ತುಂಟಾ? ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಿ, ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲಸ ಮಾಡ್ತಾ ಇರ್ಬೋದು ಕೆಲವರು, ಅಡಿಗೆ ಮಾಡ್ತಾ ಇರ್ಬೋದು ಕೆಲವರು, ಊಟ ಮಾಡ್ತಾ ಇರ್ಬೋದು ಕೆಲವರು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಈ ಅನಾನ್ಯ, ಅಜಾರ್ಯ, ಮಿಶಾಯೇಲ ಎಂಬುವರಿಗೆ ಇನ್ನೊಂದು ಹೆಸರಿದೆ, ಶದ್ರಕ್, ಮೇಷಕ್, ಅಬೇದ್ನೆಗೋ. ಶದ್ರಕ್, ಮೇಷಕ್, ಅಬೇದ್ನೆಗೋ. ಈ 3 ಸಹ ಆ ಅರಸನ ಮಾತಿಗೆ ವಿಧೇಯರಾಗುವುದಿಲ್ಲ. ಅವರು ಹೇಳ್ತಾರೆ, ನಮ್ಮ ಸರ್ವೇಶ್ವರಾದ ದೇವರನ್ನು ಮಾತ್ರ ನಾವು ಆರಾಧಿಸ್ತೇವೆ, ನಮ್ಮ ಸರ್ವೇಶ್ವರ ಇಸ್ರಾಯೇಲ್ನ ಸದಮಲ ಸ್ವಾಮಿಯನ್ನು ಮಾತ್ರ ನಾವು ಆರಾಧಿಸ್ತೇವೆ ಹೊರತು ಬೇರೆ ಯಾರನ್ನು ನಾವು ಆರಾಧಿಸುವುದಿಲ್ಲ. ನಾವು ಅವರನ್ನು ಮಾತ್ರ ಸ್ತುತಿಸ್ತೇವೆ. ಹೇಳ್ತಾನೆ, ನೀವು ಒಂದು ಪಕ್ಷ ನನ್ನ ಮಾತಿಗೆ ಮೀರಿದಾದರೆ ನಿಮ್ಮನ್ನ ಈ ಬೆಂಕಿಯಲ್ಲಿ ಹಾಕಿ ಸುಟ್ಟು ಕರಕಲು ಮಾಡಿಬಿಡುತ್ತೇನೆ ಎಂಬುದಾಗಿ. ಆದರೆ ಅವರು ಅಂಜುವುದಿಲ್ಲ. ಅವರಲ್ಲಿರುವಂತಹ ಆಳವಾದ ವಿಶ್ವಾಸ, ನನ್ನ ದೇವರಿಗಾಗಿ ನಾನು ನನ್ನ ಪ್ರಾಣವನ್ನು ಸಹ ಕೊಡಲು ಸಿದ್ಧ, ನನ್ನ ದೇವರು ನನ್ನ ಸಮೀಪವಿದ್ದಾರೆ, ನನ್ನ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ, ನನ್ನ ದೇವರು ನನ್ನನ್ನು ಕಾದುಕೊಳ್ಳುತ್ತಾರೆ, ನನ್ನ ಪ್ರಾಣ ಹೋದರೂ ಸರಿಯೇ ನಾನು ದೇವರಿಗೆ ಸಾಕ್ಷಿಯಾಗಿರುತ್ತೇನೆ ಎಂಬುದಾಗಿ ಅವರು ದಿಟ್ಟ ಹೆಜ್ಜೆಯಿಂದ ಆ ಅರಸನು ಮಾಡಿದ ವಿಗ್ರಹಕ್ಕೆ ಆರಾಧನೆಯನ್ನು ಮಾಡುವುದಿಲ್ಲ, ಶಿರಬಾಗುವುದಿಲ್ಲ, ನಮಸ್ಕರಿಸುವುದಿಲ್ಲ. ಇದನ್ನು ಕಂಡರಿತಂತಹ ನೆಬೂಕದ್ನೆಚ್ಚರ್ ಅರಸ ಅವನನ್ನು ಹಿಡಿದುಕೊಂಡು ಹೋಗ್ತಾನೆ 3 ಜನರನ್ನ ಬೆಂಕಿಯಲ್ಲಿ ಹಾಕ್ಲಿಕ್ಕೆ. 3 ಜನರನ್ನ ಎಳೆದುಕೊಂಡು ಹೋಗ್ತಾರೆ. ಎಳೆದುಕೊಂಡು ಹೋಗ ಅವರಿಗೆ ಭಯನೇ ಪಡುವುದಿಲ್ಲ. ಎಲ್ಲರೂ ಅಳ್ತಾರೆ, ಗೋಳಾಡ್ತಾರೆ, ಅಯ್ಯಯ್ಯೋ ಇವರನ್ನು ಕೊಂದು ಹಾಕ್ಬಿಡ್ತಾರಲ್ಲ, ಈ 3 ಪ್ರವಾದಿಗಳಾಗಿರುವಂತಹ ಇವರನ್ನ ಕೊಂದು ಬಿಡ್ತಾರಲ್ಲ, ಅಯ್ಯೋ ಅಯ್ಯೋ ಅಂದ್ಬಿಟ್ಟು ಇವನು 30 ಮೊಳದಷ್ಟು ಎತ್ತರಕ್ಕೆ ಬೆಂಕಿಯನ್ನು ಹತ್ತಿಸ್ತಾನೆ. ಗಂಧಕಗಳನ್ನು ಹಾಕಿ ಬೇರೆ ಬೇರೆ ವಿಧವಾದಂತಹ ಅದರ ಬೆಂಕಿಗೆ ತಾಗಿದ್ರೆ ಸಾಕು ಸುಟ್ಟು ಭಸ್ಮ ಆಗಿ ಬಿಡ್ತಾರೆ. ಈ ಬೆಂಕಿ ಹಾಕಬೇಕಾದ ಮೇಲೆ ಬೆಂಕಿ ಹಾಕ್ತಾ ಇದ್ದಂತಹ ವ್ಯಕ್ತಿಗಳು ಸುಟ್ಟು ಸತ್ತು ಹೋಗ್ತಾರೆ. ಅಷ್ಟು ಫ್ರೆಷನಾಗಿ ಬೆಂಕಿಯನ್ನು ಹಾಕ್ತಾ ಇರ್ತಾರೆ. ಕಾಡಿಗೆ ಇಚ್ಛೆ ಬೆಳೆದಾಗಿ ಅದು ಅಷ್ಟು ತೀವ್ರವಾಗಿರ್ತದೆ. ಕೊನೆಗೆ ಅವರು ಹೇಳುವಾಗ ಅವರು ಭಯ ಪಡುವುದೇ ಇಲ್ಲ. ಅವರು ಅವರಾಗಿಯೇ ಹೋಗ್ತಾರೆ, ಆ ಬೆಂಕಿಯಲ್ಲಿ ಬಿಡುವುದಕ್ಕಾಗಿ ಹೋಗ್ತಾರೆ. ಆ ಬೆಂಕಿಯಲ್ಲಿ ಬಿಡುವುದಕ್ಕಾಗಿ ಹೋಗಿ ಕೊನೆಗೆ ಹೋಗುವಾಗ ಅವರನ್ನು ಕರೆದುಕೊಂಡು ಹೋಗಿ ಆ ಬೆಂಕಿಯಲ್ಲಿ ನಿಲ್ಲಿಸಬೇಕಾದ್ರೆ ಅವರು ತಮ್ಮ ಕರಗಳನ್ನು ಎತ್ತುತ್ತಾರೆ. ಆ ಬೆಂಕಿಯಲ್ಲಿಯೂ ಸಹ ಬೆಂಕಿಗೆ ಭಯಪಡುವುದಿಲ್ಲ, ಅರಸನಿಗೆ ಭಯಪಡುವುದಿಲ್ಲ. ಆ ಬೆಂಕಿಯ ಮಧ್ಯದಲ್ಲಿ ನಿಂತು ಅವರು ಕರಗಳನ್ನು ಎತ್ತುತ್ತಾರೆ. ಅಜಾರ್ಯನು ಆ ಬೆಂಕಿಯ ನಡುವೆ ನಿಂತುಕೊಂಡು ಗಟ್ಟಿಯಾಗಿ ಕೂಗಿ ಪ್ರಾರ್ಥಿಸ್ತಾನೆ, ಹಂಚುವುದಿಲ್ಲ. ಯಾರು ನನ್ನ ಪ್ರಾರ್ಥನೆ, ಅಲ್ಲಿರುವಂಥವ್ರು ಅರಸ ನನ್ನ ಪ್ರಾರ್ಥನೆಯನ್ನು ಕೇಳಬೇಕು, ಅಥವಾ ನನ್ನೊಂದಿಗಿರುವವರು ಪ್ರಾರ್ಥನೆಯನ್ನು ಕೇಳಬೇಕು, ಅಲ್ಲಿರುವ ಜನರು ನನ್ನ ಪ್ರಾರ್ಥನೆಯನ್ನು ಕೇಳಬೇಕೆಂಬುದಾಗಿಲ್ಲ. ಅವನು ಗಟ್ಟಿಯಾಗಿ ಅವನು ಕೂಗಿ ಕರೆದು ಪ್ರಾರ್ಥಿಸ್ತಾನೆ. ಪ್ರಭುದೇವ, ನಿಮ್ಮ ನಾಮದ ನಿಮಿತ್ತವಾಗಿ ಸ್ವಾಮಿ ನಮ್ಮನ್ನು ಎಂದೆಂದಿಗೂ ತ್ಯಜಿಸಬೇಡಿ,
ನಿಮ್ಮ ನಾಮದ ನಿಮಿತ್ತವಾಗಿ ನಮ್ಮನ್ನು ತ್ಯಜಿಸಬೇಡಿ. ಯಾಕಂದರೆ ನೀವೇ ನನ್ನ ಸರ್ವೇಶ್ವರಾಗಿದ್ದೀರಿ, ನೀವೇ ನಮ್ಮ ಪ್ರಭು ಆಗಿದ್ದೀರಿ, ನೀವೇ ನಮ್ಮ ಕರ್ತರಾಗಿದ್ದೀರಿ. ನಮ್ಮನ್ನು ಬಿಟ್ಟು ಕೊಡಬೇಡಿರಿ, ನಮ್ಮನ್ನು ತ್ಯಜಿಸಬೇಡಿರಿ, ನಿಮ್ಮ ಒಡಂಬಡಿಕೆಯನ್ನು ರದ್ದುಪಡಿಸಬೇಡಿರಿ. ನಿಮ್ಮ ಜನರಿಗೆ, ನಿಮ್ಮ ಅಬ್ರಹಾಮನಾಗಿರುವಂತಹ, ನಿಮ್ಮ ಯಾಕೋಬನಾಗಿರುವಂತಹ, ನಿಮ್ಮ ಈಸಾಕನಾಗಿರುವಂತಹ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸದುತ್ತರವನ್ನು ಕೊಟ್ಟಂತೆ ನೀವು ಯಾರೆಂಬುದನ್ನು ನಮಗೆ ತೋರಿಸಿಕೊಡಿರಿ, ಈ ಜನತೆಗೆ ತೋರಿಸಿಕೊಡಿ. ಓ ಸರ್ವೇಶ್ವರ, ನಮ್ಮ ಮೇಲೆ ಕರುಣೆ ತೋರಿ, ನಮ್ಮ ಮೇಲೆ ದಯೆ ತೋರಿ ಎಂಬುದಾಗಿ ಕರಗಳನ್ನೆತ್ತಿ ಶಬ್ದವಾಗಿ ಅಲ್ಲಿ ಅಜ್ಜಾರಿನ ಪ್ರಾರ್ಥನೆ ಮಾಡುತ್ತಾನೆ. ಆ ಪ್ರಾರ್ಥನೆಯಲ್ಲಿ ಅವನು ಪ್ರಾರ್ಥಿಸುವಾಗ ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, ಧೂಪವಿಲ್ಲ, ಕಾಣಿಕೆಯಿಲ್ಲ, ಬಲಿದಾನವಿಲ್ಲ, ನೈವೇದ್ಯವಿಲ್ಲ, ಹೋಮವಿಲ್ಲ, ನಾಯಕರಿಲ್ಲ, ಪ್ರವಾದಿಗಳಿಲ್ಲ, ರಾಜರಿಲ್ಲ, ನಿಮ್ಮ ಕೃಪೆಯನ್ನು ಪಡೆಯಲು ಈಗ ನಮಗೆ ಸ್ಥಳವೂ ಇಲ್ಲ. ಆದರೂ ಪಶ್ಚಾತ್ತಾಪದ ಹೃದಯ ದೀನ ಮನ ನಿಮಗೆ ಅಂಗೀಕೃತವಾಗಲಿ. ಈ ನಮ್ಮ ಪಶ್ಚಾತ್ತಾಪದ ಹೃದಯ ದೀನ ಮನ ನಿಮಗೆ ಅಂಗೀಕೃತವಾಗಲಿ. ಈಗ ಯಾರು ಇಲ್ಲ, ಈ ಬೆಂಕಿಯಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ನಮಗೆ ಯಾವ ಬಲಿದಾನಗಳಿಲ್ಲ. ಹೇಳಿದಂತಹ ಆ ಆಚಾರ್ಯ ಹೇಳುತ್ತಾನೆ, ಸ್ವಾಮಿ, ಓತ ಓರಿಗಳ ಓತ ಓರಿಗಳ ದಹನ ಬಲಿದಾನದಂತೆ, ಸಾವಿರಾರು ಕುರಿಮರಿಗಳ ದಹನ ಬಲಿದಾನದಂತೆ ನಮ್ಮ ಅಂತರಂಗದ ಬಲಿ ನಿಮಗೆ ಅಂಗೀಕೃತವಾಗಲಿ. ಸಾವಿರಾರು ಓತ ಓರಿಗಳ ಕುರಿಮರಿಗಳ ದಹನ ಬಲಿದಾನದಂತೆ ನಮ್ಮೀ ಅಂತರಂಗ ನಿಮಗೆ ಅಂಗೀಕೃತವಾಗಲಿ. ನೋಡಿ, ನಮ್ಮ ಪ್ರಾರ್ಥನೆ, ನಮ್ಮ ವಿಶ್ವಾಸ ದೇವರ ಮುಂದೆ ಇರುವಾಗ ಅದು ಸಾವಿರಾರು ಹೋತ ಕುರಿಮರಿಗಳ ಬಲಿದಾನದಂತೆ ದೇವರಿಗೆ ಅಂಗೀಕೃತವಾಗುವಂತೆ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಪ್ರಾರ್ಥನೆ ಅಂದ್ರೆ ಸುಮ್ಮನೆ ಇಲ್ಲ. ಸುಮ್ಮನೆ ಬಂದ ತಕ್ಷಣ ಸ್ತುತಿಸುವ ಅಂದ ತಕ್ಷಣ ಅಲಲಿಯ 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 ಸ್ತೋತ್ರ ಯೇಸುವೇ ಅಲಲಿಯ ಅಲಲಿಯ ಅಲಲಿಯ. ನೋಡಿ, ನಾವು ಸ್ತುತಿಸುವಾಗ 15 ಸೆಕೆಂಡ್ ಸಹ ಸ್ತುತಿಸೋದಿಲ್ಲ. ಕಾರಣ ಏನು ಗೊತ್ತುಂಟಾ? ನಮ್ಮಲ್ಲಿ ಆ ನಿಜವಾದಂಥ ಸತ್ಫಲವಿಲ್ಲ. ಸ್ತುತಿಸ್ಬೇಕು, ಏನೋ ಬಾಯಿಗೆ ಬಂತು ಸ್ತುತಿಸು, ಲಲಲಲ ಸರಳ ಏನೋ ಒಂದು ಪದ ಹೇಳಿ ಸ್ತುತಿಸಿ, ಅಲ್ಲಿ ಸಿದ್ಧತೆ ಇಲ್ಲ. ದೇವರಿಗೆ ನನಗೂ ಮೆಚ್ಚುಗೆ ಆದಂಥ ಒಂದು ಬಲಿ ಇಲ್ಲ ನಮಗೆ. ಪ್ರಿಯರೇ, ಹೀಗೆ ನಮ್ಮ ವಿಶ್ವಾಸ ದೇವರ ಮುಂದೆ ಕುಳಿತುಕೊಳ್ಳುವಾಗ ಶಕ್ತವಾಗಿರಬೇಕು. ನಮ್ಮ ವಿಶ್ವಾಸ ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ ಎಂಬುವಂತಹ ಭರವಸೆ ನಮಗಿರಬೇಕು. ಈ ತಪಸ್ಸು ಕಾಲ ದೇವರಿಗೂ ನಮಗೊಂದು ಸಂಬಂಧವನ್ನುಂಟು ಮಾಡುವಂಥದ್ದು. ದೇಹ ದಂಡನೆಯೇ ಮುಖ್ಯವಲ್ಲ, ಆಧ್ಯಾತ್ಮಿಕತೆಯ ಜೀವಿತದ ಪರಿವರ್ತನೆ ಮುಖ್ಯ. ಅದರಿಂದ ನಮ್ಮ ಪ್ರಾರ್ಥನೆಗಳನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ನಾನು ಹೇಗೆ ಪ್ರಾರ್ಥಿಸ್ತಾ ಇದ್ದೇನೆ? ನನ್ನ ಪ್ರಾರ್ಥನೆ ಹೇಗಿದೆ? ಯಾರಿಗಾಗಿ ಆಗಿದೆ ನನ್ನ ಪ್ರಾರ್ಥನೆ? ಯಾರನ್ನು ಮೆಚ್ಚುಗೆ ಪಡಿಸಲಿಕ್ಕಾಗಿ ಆಗಿದೆ ನನ್ನ ಪ್ರಾರ್ಥನೆ? ತಂಡದ ನಾಯಕನನ್ನು ಮಾತ್ರವೇ, ಅಥವಾ ಯಾಜಕನನ್ನು ಮಾತ್ರವೇ, ಅಥವಾ ಸಮೂಹವನ್ನು ಮಾತ್ರವೇ, ನನ್ನ ಮುಂದಿರುವವರನ್ನು ಮಾತ್ರವೇ? ಇಲ್ಲ ಪ್ರಿಯ, ಅದು ಪ್ರಾರ್ಥನೆ ಇಲ್ಲ, ಅದು ವಿಶ್ವಾಸ ಜೀವಿತವಿಲ್ಲ, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ, ಸತ್ತ ವಿಶ್ವಾಸ. ನಾವು ಪ್ರಾರ್ಥಿಸಬೇಕು. ಈ ಅನಾನ್ಯ ಆಚಾರ್ಯ ಮಿಶಾಲರಂತೆ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಬೆಂಕಿಯನ್ನ ಇನ್ನೂ ಹೆಚ್ಚಿಸ್ತಾರೆ. ಇವರು ಪ್ರಾರ್ಥಿಸುವಾಗ ಅತಿಯಾಗಿ ಇನ್ನು ಬೆಂಕಿಯನ್ನ ಹೆಚ್ಚಿಸುತ್ತಾರೆ, ಬೆಂಕಿಯನ್ನ ಹೆಚ್ಚು ಮಾಡ್ತಾರೆ. ಹೇಳ್ತಾರೆ, ಸ್ವಾಮಿ, ನಿಮ್ಮಲ್ಲಿ ನಂಬಿಕೆ ಇಡುವವರಿಗೆ ಆಶಾಭಂಗವಾಗುವುದಿಲ್ಲ. ಪೂರ್ಣ ಹೃದಯದಲ್ಲಿ ನಿಮ್ಮನ್ನು ನಾವೇ ಹಿಂಬಾಲಿಸ್ತಾ ಇದ್ದೇವೆ, ನಿಮ್ಮಲ್ಲಿ ಭಯಭಕ್ತಿ ಇಟ್ಟಿದ್ದೇವೆ, ನಿಮ್ಮ ಸನ್ನಿಧಿಯನ್ನು ಮತ್ತೆ ನಾವು ಅರಸ್ತೇವೆ, ನಮ್ಮನ್ನು ನಿರಾಶೆಪಡಿಸಬೇಡಿ. ನಿಮ್ಮ ಕೃಪಾತಿಶಯದ ಪ್ರಕಾರ ನನ್ನ ಸಂಗಡ ವರ್ತಿಸಿ ಸರ್ವೇಶ್ವರ, ನಿಮ್ಮ ಮಹತ್ ಕಾರ್ಯಗಳ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮ ಹೆಸರಿಗೆ ಹೊಸ ಕೀರ್ತಿಯನ್ನು ಬರುವಂತೆ ಮಾಡಿರಿ ಎಂಬುದಾಗಿ ಆಚಾರ್ಯನು ಅಲ್ಲಿ ಪ್ರಾರ್ಥಿಸುತ್ತಾನೆ. ಅಜ್ಜಾರಿನೊಂದಿಗೆ ಅನಾನ್ಯ ಮಿಶಾಯನರು ಸಹ ಪ್ರಾರ್ಥಿಸುತ್ತಾರೆ. ಇವತ್ತು ನಾವು ಮಧ್ಯಸ್ಥ ಪ್ರಾರ್ಥನಾ ತಂಡವನ್ನು ಈ ಪ್ರಾರ್ಥನೆಯನ್ನು ನಡೆಸ್ತೇವೆ. ಹಾಗೂ ಈ ಒಂದು ತಂಡದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹೌದು. ಆದರೆ ಅವರವರಿಗೆ ಗೊತ್ತು, ನನಗೆ ಗೊತ್ತು, ನಿಮಗೆ ಗೊತ್ತು, ನನ್ನ ಪ್ರಾರ್ಥನೆ ದೇವರ ಮುಂದೆ ಈ ಪ್ರಾರ್ಥನಾ ಸಮಯ ಒಮ್ಮನಸ್ಸಿನ ಪ್ರಾರ್ಥನೆ ಆಗಿದೆಯಾ, ಅಥವಾ ಬರೀ ಲೌಕಿಕವಾಗಿ ಬರೀ ಒಂದು ಪ್ರಾರ್ಥನೆಗೋಸ್ಕರವಾಗಿ ಸುಮ್ಮನೆ ಆನ್ ಮಾಡಿಬಿಟ್ಟು ಒಂದು ಮ್ಯೂಟ್ ಮಾಡಿ ಕುತ್ಕೊಂಡು ಅಡಿಗೆ ಮಾಡ್ತಾ, ಕೆಲಸ ಮಾಡ್ತಾ, ಕಸ ಗುಡಿಸ್ತಾ, ಪಾತ್ರೆ ತೊಳಿತಾ, ಅಥವಾ ಟಿವಿ ನೋಡ್ತಾ, ಏನೋ ಮಾತಾಡ್ತಾ ನಾವು ಕೂತ್ಕೊಂಡಿದ್ದೀನ ಎಂಬುದು ನಮಗೆ ಗೊತ್ತಾಗಬೇಕು. ಹೌದು ಪ್ರಿಯರೇ, ದೇವರಿಗೆ ಕೊಡುವ ಸಮಯವನ್ನು ದೇವರಿಗೆ ಕೊಡಬೇಕು, ಇಲ್ಲಾಂದ್ರೆ ಕೊಡಬಾರ್ದು. ಪ್ರಾರ್ಥನೆಗೆ ಕೊಡುವ ಸಮಯವನ್ನು ಸಂಪೂರ್ಣವಾಗಿ ಪ್ರಾರ್ಥನೆಗೆ ಕೊಡಬೇಕು, ಇಲ್ಲಾಂದ್ರೆ ಕೊಡಬಾರ್ದು. ಜನರ ಮೆಚ್ಚುಗೆಗಾಗಿ ಎಲ್ಲ ನಾವು ಪ್ರಾರ್ಥಿಸುವಂಥದ್ದು ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಜನರ ಮೆಚ್ಚುಗೆಗೆ ಆಗಬಾರದು.
ಅಥವಾ ಧರ್ಮಸಭೆ ಮೆಚ್ಚುಗೆಗಾಗಿ ಆಗಬಾರ್ದು, ಡೀನರಿ ಮೆಚ್ಚುಗೆಗೆ ಆಗಬಾರ್ದು, ಅಥವಾ ನಾವು ಪ್ರಾರ್ಥನೆಗೆ ಬರಲಿಲ್ಲ ಪ್ರಾರ್ಥನೆಗೆ ಬನ್ನಿ ಅಂತ ಕರೆದವರ ನಾಯಕರ ಮೆಚ್ಚುಗೆಗೆ ಆಗಬಾರದು. ನಾನು ಪ್ರಾರ್ಥಿಸುವಾಗ ನನ್ನ ದೇವರು ನನ್ನೊಂದಿಗಿದ್ದಾರೆ, ನನ್ನ ಮುಂದೆ ಇದ್ದಾರೆ, ನಾನು ದೇವರೊಂದಿಗೆ ಇದ್ದೇನೆ, ದೇವರ ಮುಂದೆ ಇದ್ದೇನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ದೇವರು ನನ್ನನ್ನು ಕರುಣಿಸುತ್ತಾರೆ, ದೇವರು ನನ್ನನ್ನು ರಕ್ಷಿಸುತ್ತಾರೆ, ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ ಎಂಬ ಅಚಲವಾದ ವಿಶ್ವಾಸದಿಂದ ನಾವು ಪ್ರಾರ್ಥಿಸಬೇಕು. ಅದುವೇ ವಿಶ್ವಾಸದ ಪ್ರಾರ್ಥನೆ. ಆಗ ಮಾತ್ರ ದೇವರ ಮಹತ್ವವನ್ನು ನಾವು ಕಾಣಲು ಸಾಧ್ಯ. ಇಲ್ಲದಿದ್ದರೆ ದೇವರ ಮಹತ್ವವನ್ನು ಕಾಣಲು ಸಾಧ್ಯವೇ ಇಲ್ಲ. ಕಾಟಾಚಾರಕ್ಕಾಗಿ, ವಾಡಿಕೆಗಾಗಿ ಪ್ರಾರ್ಥಿಸಿ ಏನು ಪ್ರಯೋಜನ? ವಾಡಿಕೆಗಾಗಿ ನಾವು ಬಲಿ ಅರ್ಪಿಸಿ ಏನು ಪ್ರಯೋಜನ? ವಾಡಿಕೆಗಾಗಿ ಜಪಸರ ಮಾಡಿ ಏನು ಪ್ರಯೋಜನ? ವಾಡಿಕೆಗಾಗಿ ಶಿಲುಬೆಯಾದಿ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಎಲ್ಲವೂ ವ್ಯರ್ಥ, ವ್ಯರ್ಥವೇ ವ್ಯರ್ಥ. ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ಎಲ್ಲ ವ್ಯರ್ಥ ಎಂಬುದಾಗಿ ಉಪದೇಶ ಕೇಳುತ್ತಾರೆ. ನಮ್ಮ ಪ್ರಾರ್ಥನೆಗಳು ಬರೀ ಗಾಳಿಯಾಗಿದೆ ಅಷ್ಟೇ. ಇವತ್ತು ನಮ್ಮ ಪ್ರಾರ್ಥನೆಗಳು ಗಾಳಿಯಾಗಿದೆ. ನಮ್ಮ ಪ್ರಾರ್ಥನೆ ಶಕ್ತಿ ಆಗಿಲ್ಲ. ಅನಾನ್ಯ, ಅಜಾರ್ಯ, ಮಿಶಾಯಲರಂತೆ ನಮ್ಮ ಪ್ರಾರ್ಥನೆಯಲ್ಲಿ ಬಲವಿಲ್ಲ. ಈ ಅನಾನ್ಯ, ಅಜಾರ್ಯ, ಮಿಶಾಯಲ ಪ್ರಾರ್ಥಿಸುವಾಗ ಅಲ್ಲಿ ಏನು ಸಂಭವಿಸುತ್ತದೆ? ನೆಬೂಕದ್ನೆಚ್ಚರ್ ಅರಸನು ನೋಡುತ್ತಲೇ ಇರುತ್ತಾನೆ. ಇವರು ಹೇಗೆ ಸಾಯುತ್ತಾರೆ ಎಂಬುದನ್ನ, ಹೇಗೆ ಕರಕಲಾಗುತ್ತಾರೆ ಎಂಬುದಾಗಿ ಅರಸನು, ಆ ರಾಣಿಯು, ಅಲ್ಲಿರುವ ಜನತೆಯೆಲ್ಲ ನೋಡುತ್ತಾ ಇದ್ದಾರೆ. ಕೆಲವರು ಅಳುತ್ತಾ ಇದ್ದಾರೆ, ಕೆಲವರು ಪ್ರಾರ್ಥಿಸುತ್ತಾ ಇದ್ದಾರೆ. ಇಲ್ಲಿ ಆ ಬೆಂಕಿಯ ಆವಿಗೆಯಲ್ಲಿ ಈ ಅನಾನ್ಯ, ಅಜಾರ್ಯ, ಮಿಶಾಯಲರು ಸಹ ಪ್ರಾರ್ಥಿಸುತ್ತಾ ಇದ್ದಾರೆ. ನಿಜವಾದ ದೇವರು ಯಾರೆಂಬುದನ್ನು ತೋರ್ಪಡಿಸಿಕೊಡಬೇಕೆಂಬುದಾಗಿ ದೇವರಲ್ಲಿ ಭಿನ್ನಯಿಸುತ್ತಾ ಇದ್ದಾರೆ. ಸ್ವಾಮಿ, ಸಾವಿರಾರು ಕುರಿಮರಿಗಳ ದಹನ ಬಲಿದಾನದಂತೆ ನಮ್ಮ ಈ ಅಂತರಂಗ ಬಲಿಯನ್ನು ಸ್ವೀಕರಿಸಿರಿ, ನಾನು ಸಮರ್ಪಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಪ್ರಾರ್ಥಿಸುವಾಗ ನೆಬೂಕದ್ನೆಚ್ಚರ್ ಅರಸನು ನೋಡುತ್ತಾ ಇರುವಾಗಲೇ ಒಂದು ಸುಳಿಗಾಳಿ ಆ ಬೆಂಕಿಯ ಮಧ್ಯದಲ್ಲಿ ನುಸುಳುತ್ತದೆ. ಒಂದು ಸುಳಿಗಾಳಿ ಬೆಂಕಿಯ ಬಳಿ ಮಧ್ಯದಲ್ಲಿ ನುಸುಳುತ್ತದೆ. ನುಸುಳುವಾಗ ಆ ಸುಳಿಗಾಳಿಯ ಮಧ್ಯದಲ್ಲಿ ತಣ್ಣನೆಯ ವಾತಾವರಣವು ಬೆಳಕುತ್ತದೆ. ಆ ಬೆಳಗುವಾಗ ಅಲ್ಲಿ ಮತ್ತೊಬ್ಬ ಒಂದು ದೂತನು, ದೇವದೂತನು ಆ ಬೆಂಕಿಯ ಆವಿಗೆಯ ಮಧ್ಯದಲ್ಲಿ, ಈ ಮೂವರ ಮಧ್ಯದಲ್ಲಿ ಒಂದು ದೇವದೂತನ ಪ್ರತ್ಯಕ್ಷನಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಆ ಮೂವರ ಮಧ್ಯದಲ್ಲಿ ಒಂದು ಸುಳಿಗಾಳಿ, ಆ ತಣ್ಣನೆಯ ಸುಳಿಗಾಳಿ, ಆ ಮೂವರ ಮಧ್ಯದಲ್ಲಿ ಮತ್ತೊಬ್ಬ ದೂತನಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಈ ಪ್ರತ್ಯಕ್ಷನಾಗುವಾಗ ಈ ನೆಬೂಕದ್ನೆಚ್ಚರ್ ಅರಸನು ನೋಡುತ್ತಾ ಭಯಭ್ರಾಂತನಾಗುತ್ತಾ ಪಕ್ಕದಲ್ಲಿ ನೋಡುತ್ತಾನೆ. ಇದೇನು, ನಾವು ಬೆಂಕಿಗೆ ಆಹುತಿ ಮಾಡಿದ ಮೂವರನ್ನ, ಆದರೆ ನಾಲ್ವರಿದ್ದಾರೆ. ಇದೇನು, ಇವರು ಸುಡುತ್ತಿಲ್ಲ, ಇವರ ಕೂದಲು ಬೆಂಕಿಗೆ ಸುಡುತ್ತಾ ಇಲ್ಲ, ಇವರ ಬಟ್ಟೆಗಳು ಬೆಂಕಿಗೆ ಸುಡುತ್ತಾ ಇಲ್ಲ, ಇವರ ಪಾದರಕ್ಷೆಗಳು ಬೆಂಕಿಗೆ ಸುಡುತ್ತಾ ಇಲ್ಲ, ಇವರ ದೇಹಗಳು ಬೆಂಕಿಯಿಂದ ಸುಟ್ಟು ಹೋಗುತ್ತಾ ಇಲ್ಲ, ಇವರು ಇದ್ದಂತೆಯೇ ಇದ್ದಾರೆ. ಅಯ್ಯೋ, ಇದೇನು ಸಂಭವಿಸುತ್ತಿದೆ ಎಂಬುದಾಗಿ ಭಯಭ್ರಾಂತನಾದ ಅರಸ. ನೋಡುತ್ತಿರುವರು ಭಯಭ್ರಾಂತರಾದರು. ಆಗ ಅರಸ ಹೇಳುತ್ತಾನೆ, ಅವರ ಬಳಿ ಓಡುತ್ತಾನೆ ಅರಸ, ಅವರನ್ನು ಹೊರತರುವಂತೆ, ಬೆಂಕಿಯನ್ನು ಆರಿಸುವಂತೆ ಹೇಳುವಾಗ, ಅವರು ಬೆಂಕಿಯಿಂದ ಇಳಿದು ಬರಲು ಹೇಳುವಾಗ ಹೇಳುತ್ತಾರೆ, ನಿಜವಾದ ಸರ್ವೇಶ್ವರ ಸ್ವಾಮಿ, ಇಸ್ರಾಯೇಲ್ನ ಸದಮನ ಸ್ವಾಮಿ ಮಾತ್ರವೇ ನಿಜವಾದ ದೇವರು, ಮತ್ತಾವ ದೇವರುಗಳಿಲ್ಲ. ಇನ್ನು ಈ ನನ್ನ ರಾಜ್ಯದಲ್ಲಿ ಇಸ್ರಾಯೇಲ್ನ ದೇವರನ್ನು ಮಾತ್ರ ಆರಾಧಿಸಬೇಕು, ಮತ್ತಿನ್ನಾವ ದೇವರನ್ನು ಆರಾಧಿಸಬಾರದು ಎಂಬುದಾಗಿ ಅವನು ಡಂಗೂರ ಸಾರಿಸುತ್ತಾನೆ. ಪ್ರಿಯರೇ, ಯೋಚಿಸಿ ನೋಡಿ, ಆ ಮೂವರ ಮಧ್ಯದಲ್ಲಿ ಇನ್ನೊಬ್ಬ ದೇವದೂತ. ಪ್ರಿಯರೇ, ನಮ್ಮ ವಿಶ್ವಾಸದ ಬದುಕಿನಲ್ಲಿ, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಮತ್ತೊಬ್ಬರು ಬರಬೇಕು. ದೇವರ ಆತ್ಮರು ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕು. ನೀವು ಪ್ರಾರ್ಥಿಸುವಾಗ ಮೂವರಾಗಿಯೋ, ಇಬ್ಬರಾಗಿಯೋ, 5 ಜನರಾಗಿಯೋ, 10 ಜನರಾಗಿ ಪ್ರಾರ್ಥಿಸುವಾಗ ನಿಮ್ಮ ವಿಶ್ವಾಸದ ನಿಮಿತ್ತವಾಗಿ ಒಬ್ಬ ದೇವದೂತನು ನಮ್ಮ ಮಧ್ಯೆ ಇಳಿದು ಬರಬೇಕು. ದೇವರ ಕೃಪೆ ನಮ್ಮಲ್ಲಿ ಇಳಿದು ಬರಬೇಕು, ದೇವರ ಆತ್ಮ ನಮ್ಮಲ್ಲಿ ಇಳಿದು ಬರಬೇಕು, ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರಬೇಕು. ಆಗ ಮಾತ್ರವೇ ನಾವು ಮಾಡುವ ಪ್ರಾರ್ಥನೆಗೆ ಸದುತ್ತರ, ಆಗ ಮಾತ್ರವೇ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ರಾತ್ರಿ ಜಾವದಲ್ಲಿ ನಾವು ಕಿವಿಗೊಡುತ್ತಾ ಇದ್ದೇವೆ. ಆದರೆ ಬರೀ ಕಿವಿಗೊಡುವುದಲ್ಲ, ನನ್ನ ವಿಶ್ವಾಸದಲ್ಲಿ ಹೇಗೆ ದೃಢತೆ ಹೇಗೆ ಇದೆ, ನಾನು ಇಷ್ಟು ಕಾಲದಿಂದ ಪ್ರಾರ್ಥಿಸುತ್ತಾ ಇದ್ದೇನೆ, ಹೇಗೆ ಪ್ರಾರ್ಥಿಸುತ್ತಾ ಇದ್ದೇನೆ, ನನ್ನ ವಿಶ್ವಾಸದಲ್ಲಿ ನಿಜವಾಗಿ ನಾನು ಸತ್ಯವನ್ನು ಕಾಣುತ್ತಾ ಇದ್ದೇನಾ, ಇವುಗಳನ್ನು ನಾವು ವಿಮರ್ಶೆ ಮಾಡಿ ತಿಳಿದುಕೊಳ್ಳಬೇಕು. ಪ್ರಿಯರೇ, ಎಷ್ಟೋ ಸರಿ ನೋಡಿ, ನಾವು ಏನೇ ಪಾಪ ಜೀವಿತವನ್ನು ಮಾಡಿದ್ರು, ಏನೇ ಅಕ್ರಮ ಮಾಡಿದ್ರು, ಏನೇ ದೂಷಿಸಿದ್ರು, ನಿಂದಿಸಿದ್ರು, ತಿರಸ್ಕರಿಸಿದ್ರು, ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದು ನಮಗೆ ಸಿಕ್ಕಿ ಬಿಡ್ತದೆ. ಆಗ ನಾವೆಣಿಸ್ತೀವಿ, ಇದು ದೇವರು ನಮಗೆ ಕೊಟ್ಟರು, ಅಯ್ಯೋ ನಾನು ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಕೊಟ್ಟರು, ದೇವರು ಮಾಡಿದ್ರು, ಹಾಗೆ ಮಾಡಿದ್ರು, ಈ ಮಾತನ್ನ ಹೇಳ್ತೀವಿ. ಇದೆಲ್ಲ ಸುಳ್ಳು. ಯಾಕೆಂದ್ರೆ ನಾನು ನೀನು ದೇವರಿಗೆ ಯೋಗ್ಯತೆ ಇಲ್ಲದ ಜೀವಿತವನ್ನು ಮಾಡುವಾಗ, ಪಾಪದ ಜೀವಿತವನ್ನು ಮಾಡುವಾಗ, ನಾವು ದೇವರಿಗೆ ವಿರುದ್ಧವಾಗಿ, ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ, ದೇವರ ಆಜ್ಞೆಗೆ ವಿರುದ್ಧವಾಗಿ ನಾವು ಪಾಪ ಮಾಡುವಾಗ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಕೇಳಲ್ಪಡುವುದಿಲ್ಲ. ಯಾಕೆಂದ್ರೆ ಸಿರಾಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ನಾವು
ಪಾಪಿಷ್ಠನಾಗಿ ಸ್ತುತಿಸುವಾಗ ಆ ಸ್ತುತಿಗಳು ದೇವರಿಗೆ ಮೆಚ್ಚುಗೆ ಆದದಲ್ಲ. ಪಾಪಿಷ್ಠನ ಬಾಯಿಂದ ಬರುವಂತಹ ಸ್ತುತಿಗಳು ಹಿತಕರವಲ್ಲ, ಆಶೀರ್ವಾದವಲ್ಲ ಎಂಬುದಾಗಿ ಸಿರಾಕನ ಗ್ರಂಥ ಹೇಳುತ್ತಾನೆ. ಪ್ರಿಯರೇ, ನಾವು ಸ್ತುತಿಸುವಂತ, ನಾವು ಪ್ರಾರ್ಥಿಸುವಂತ ಮಕ್ಕಳಾಗಬೇಕು. ನಮ್ಮಲ್ಲಿ ಶಕ್ತಿಯ ಪ್ರಾರ್ಥನೆ ಹೊರಬರಬೇಕು. ಅದರಿಂದ ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನಾ ಜೀವಿತ ಅತಿ ಶ್ರೇಷ್ಠವಾಗಿರಬೇಕು, ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಸೈತಾನನ ನಮ್ಮ ಮಧ್ಯೆ ಇದು ನಮಗೆ ಅದ್ಭುತವನ್ನು ಮಾಡುತ್ತಾನೆ, ಮಹತ್ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ. ನೀನು ಮಾಡು, ಏನಿಲ್ಲ, ನಾವು ಎಣಿಸ್ತೇವೆ. ಅವನು ಅದ್ಭುತಗಳನ್ನು ಮಾಡಿ ನಮ್ಮನ್ನು ಮರಳು ಮಾಡುವಾಗ ದೇವರು ನಮಗೆ ಕೊಡ್ತಾ ಇದ್ರೆ, ದೇವರ ಇಲ್ಲ, ಪರಿಶುದ್ಧವಾಗಿ ಆ ಪರಿಶುದ್ಧತೆ ಇಲ್ಲದಂತಹ ಸ್ಥಳದಲ್ಲಿ ದೇವರು ನಿಲ್ಲುವುದಿಲ್ಲ. ಪಾಪಾತ್ಮರ ಬಾಯಿಂದ ಹೊರಡುವಂತಹ ಸ್ತುತಿಗಳು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ. ನಾವು ಪಾಪಿಗಳಾಗಿರುವಾಗ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಕೇಳಲ್ಪಡುವುದಿಲ್ಲ. ನಮ್ಮನ್ನು ಸೈತಾನನು ವಂಚಿಸುತ್ತಾನೆ. ಶೋಧಕನಾದ ಸೈತಾನನು ನಮ್ಮನ್ನು ವಂಚಿಸಿ ನಾವು ಮಾಡುವಂತಹ ಪಾಪಗಳನ್ನ ಇನ್ನಷ್ಟು ಮಾಡಿಕೊಂಡು ಹೋಗಲು ಪ್ರೇರೇಪಿಸುತ್ತಾನೆ. ಅದರಿಂದಲೇ ಯೇಸು ಹೇಳಿದರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಏಕೆಂದರೆ ಸೈತಾನನು ಗರ್ಜಿಸುವ ಸಿಂಹದಂತೆ ನಿಮ್ಮನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದೇವರ ವಾಕ್ಯದಲ್ಲಿ ನಾನು ಯಾವ ವಿಧದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಳ್ತಾ ಇದ್ದೇನೆ? ಪ್ರಿಯರೇ, ದೇವರ ವಾಕ್ಯ ಮನುಷ್ಯರಿಂದ ಬರುವಂಥದ್ದಲ್ಲ, ದೇವರಿಂದಲೇ ಬರುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ನೀನು ಬಾಯಿಯನ್ನು ತೆರೆದಿದ್ದೇ ಆದರೆ ನಾನು ನನ್ನ ಮಾತುಗಳನ್ನು ನಿನ್ನ ಬಾಯಿಗಿಡುತ್ತೇನೆ ಎಂಬುದಾಗಿ. ಆದರೆ ನಾನು ಸಿದ್ಧನಾಗಿರಬೇಕು. ಮಾತೆ ಮರಿ ಹೇಳುತ್ತೆ, ದೇವರ ದಾಸಿ, ಈಗೋ ದೇವರ ದಾಸಿ, ನಿಮ್ಮ ಚಿತ್ತದಂತೆ ಆಗಲಿ. ಅದು ಏನು ಬಂದರೂ ಸರಿನೇ, ಅದು ಏನಾದರೂ ಸರಿನೇ, ನಿಮ್ಮ ಚಿತ್ತದಂತೆ ಆಗಲಿ. ಅದುವೇ ನಮ್ಮ ಜೀವನವಾಗಿರಬೇಕು. ನೋಡಿ, ಈ 14 ಸ್ಥಳಗಳನ್ನು ಧ್ಯಾನಿಸಿ ಶಿಲುಬೆಯಾದಿ ಮಾಡಿ ತಪಸ್ಸು ಕಾಲದಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದೇವೆ. ಆದರೆ ಮಾತೆ ಮರಿಯಮ್ಮನವರು ಅಂದು ತಂದೆ ದೇವರು ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನು ವಾಕ್ಯವಾಗಿರುವಂತಹ ದೇವರನ್ನ ಮಾತೆಯ ಗರ್ಭದಲ್ಲಿ ರೂಪಿಸಿ ಅವರು ಆ ಮಗುವಿಗೆ ಜನ್ಮ ಕೊಟ್ಟು ಮುನ್ನಡೆಸಿ ಹೋಗುವುದಕ್ಕೆ ಮುಂಚಿತವಾಗಿ ಅವರು ನೋಡಿದರು. ಎಲ್ಲವೂ 13 ವರ್ಷದ ತರುಣಿ ಹೇಳಿದರು, ಎಲ್ಲವೂ ನಿಮ್ಮ ಚಿತ್ತದಂತೆ ಆಗಲಿ, ನನ್ನ ಇಷ್ಟದ ನಿಮ್ಮ ಚಿತ್ತದಂತೆ ಆಗಲಿ. ಅಂದು ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳಿದಂತಹ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಶಿಲುಬೆಯಲ್ಲಿ ತೂಗಿ ದಾಹ ದಾಹ ಎಂದು ಹೇಳುತ್ತಾ, ಅಪ್ಪ ಈಗೋ ನನ್ನ ಆತ್ಮನಿಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಪ್ರಾಣ ಬಿಡುವ ತನಕ ಆ ತಂದೆಯ ಚಿತ್ತವನ್ನು ಅವರು ಎಲ್ಲಿಯೂ ಬ್ರೇಕ್ ಮಾಡಲಿಲ್ಲ, ಎಲ್ಲಿಯೂ ಸಹ ಅದನ್ನು ನಿಲ್ಲಿಸಲಿಲ್ಲ. ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ಪೂರ್ತೀಕರಿಸಿದರು. ತನ್ನ ಮಗನನ್ನು ಬಲಪಡಿಸಿದರು, ಕಣ್ಣುಗಳಿಂದ ಬಲಪಡಿಸಿದರು. ತನ್ನ ಮಗನಾದ ಪ್ರಭು ಯೇಸುವನ್ನ ಅವರು ಆಶೀರ್ವದಿಸಿದರು, ಪ್ರೇರೇಪಿಸಿದರು. ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪ್ರೇರೇಪಿಸಿದರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯಾರು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ನನಗೆ ತಾಯಿ ಮತ್ತು ಸಹೋದರರು. ಅದು ಹೀಗಿರುವಾಗ ನೀವು ಮತ್ತು ನಾನು ಸಹ ಪ್ರಭುವಿನ ಸಹೋದರರಾಗುತ್ತೇವೆ, ಸಹೋದರರಾಗಬೇಕು. ನಮ್ಮ ಪ್ರಾರ್ಥನಾ ಜೀವಿತ ಶ್ರೇಷ್ಠವಾಗಬೇಕು. ಕೇವಲ ಶಬ್ದದ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಅಲ್ಲ. ಕೇವಲ ನಾನು ಆಡುವ ಹಾಡುಗಳು, ನನಗೆ ಇಷ್ಟ ಬಂದು ನಾನು ತಲ್ಲೀನನಾಗಿ ಆಡುವ ಹಾಡುಗಳು ದೇವರಿಗೆ ಇಷ್ಟವಿಲ್ಲ. ನನಗೆ ಬಾಯಿ ಹೇಳಿದ ಮಾತುಗಳನ್ನೇ ಹೇಳುತ್ತಾ ಪುನರಾವರ್ತಿಸುತ್ತಾ ಹೋಗುವಂಥ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಅಲ್ಲ. ವಿಶ್ವಾಸಭರಿತ ಪ್ರಾರ್ಥನೆ, ದೃಢವಾದ ಪ್ರಾರ್ಥನೆ, ದೇವರು ನನ್ನೊಡನಿದ್ದಾರೆ ಎಂಬ ಪ್ರಾರ್ಥನೆ, ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ, ದೇವರು ನನ್ನ ಮೊರೆಯನ್ನು ಆಲಿಸುತ್ತಾ ಇದ್ದಾರೆ ಎಂಬುವಂಥ ಅಚಲವಾದ ವಿಶ್ವಾಸದಲ್ಲಿ ಪರಿಶುದ್ಧತೆಯಲ್ಲಿ ನಾನು ಪ್ರಾರ್ಥಿಸುವಾಗ ಮಾತ್ರವೇ ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು, ನಿಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು. ಚಿಂತಿಸಿ ನನ್ನ ಸಹೋದರನೇ, ಸಹೋದರಿಯೇ, ಈ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಪ್ರಾರ್ಥನೆ ಆ ಆಚಾರ್ಯ ಅನಾನ್ಯ ಮಿಶಾಯರಂತೆ ಇರಬೇಕು. ಆ ಬೆಂಕಿಯಂತಹ ಶೋಧನೆಗಳು ನಮ್ಮ ಮುಂದೆ ಬರುತ್ತದೆ, ಆ ಬೆಂಕಿಯಂತಹ ಹೋರಾಟಗಳು ನಮ್ಮ ಮುಂದೆ ಬರುತ್ತದೆ. ಕುಟುಂಬ ಜೀವಿತದಲ್ಲಿ ಬರುತ್ತದೆ, ಕೆಲಸ ಮಾಡುವ ಸ್ಥಳದಲ್ಲಿ ಬರುತ್ತದೆ, ಇರುವಂಥ ವಿಚಾರಣೆಯಲ್ಲಿ ಬರುತ್ತದೆ, ಮಕ್ಕಳಿಂದ ಬರುತ್ತದೆ, ಎತ್ತವರಿಂದ ಬರುತ್ತದೆ, ಒಡಹುಟ್ಟಿದವರಿಂದ ಬರುತ್ತದೆ, ಅತ್ತೆ ಮಾವಂದಿರಿಂದ ಬರುತ್ತದೆ, ನಾದಿನಿ ಮೈದರಿಂದ ಬರುತ್ತದೆ. ಬೆಂಕಿಯಂತಹ ಹೋರಾಟಗಳು ನಮ್ಮ ಮಧ್ಯೆ ಬರುತ್ತದೆ. ಆ ಬೆಂಕಿಯಂತಹ ಹೋರಾಟಗಳು ನಿಮ್ಮ ಮಧ್ಯೆ ಬರುವಾಗ ದೇವರಲ್ಲಿ ನಾವು ಅಚಲ ವಿಶ್ವಾಸವುಳ್ಳವರಾಗಿ ನಾವು ದೃಢವಾಗಿ ನಿಲ್ಲಲು ಯತ್ನಿಸಬೇಕು, ದೃಢವಾಗಿ ಪ್ರಾರ್ಥಿಸಲು ಯತ್ನಿಸಬೇಕು. ಕುಗ್ಗಿ ಹೋಗಬಾರದು. ಅನಾನ್ಯ ಆಚಾರ್ಯ ಮಿಶನಂತೆ ಬಲವಾಗಿ ನಿಂತು ನಾವು ಪ್ರಾರ್ಥಿಸುವಾಗ ಎಲ್ಲವನ್ನ ಜಯಿಸಲು ದೇವರು ತನ್ನ ಆತ್ಮರನ್ನು ನಮ್ಮ ಮಧ್ಯೆ ಕೊಡುತ್ತಾರೆ. ಪ್ರೀಸರು ಪ್ರೀಸರು ಪ್ರೀಸರು, ಹಾಲೆಲೂಯ ಹಾಲೆಲೂಯ ಹಾಲೆಲೂಯ, ಸ್ತೋತ್ರ 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 ಯೇಸುವೆ. ಹೌದು ಯೇಸುವೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ಸ್ತೋತ್ರ ರಾಜ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಈ ಸುಂದರವಾದ ಈ ಬೆಳಗಿನ ಜಾವದಲ್ಲಿ, ಎಲ್ಲ ಈ ರಾತ್ರಿ ಜಾವದಲ್ಲಿ ನಿಮ್ಮ ಮುಂದೆ ಇದ್ದೇವೆ ರಾಜ. ಬೆಳಗಿನಿಂದ ಈ ಸಮಯದವರೆಗೂ ನಿಮ್ಮನ್ನು ಸ್ಮರಿಸಿ ನಾವು ಜೀವಿಸಿದ್ದೇವೆ ರಾಜ. ನಮ್ಮನ್ನು ಪೋಷಿಸಿದಂಥ ಕರಗಳು ನಿಮ್ಮದಾಗಿದೆ ಸ್ವಾಮಿ ದೇವ.
ಅಪ್ಪ, ನಮ್ಮನ್ನು ಅಭಿಷೇಕಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರನ್ನು ನಮಗೆ ಕೊಡಿರಿ. ಅನಾನ್ಯ, ಆಚಾರ್ಯ, ವಿಶಾಲರ ಮಧ್ಯೆ ಸ್ವಾಮಿ ದೂತನನ್ನು ಕಳುಹಿಸಿ ಅವರನ್ನು ಸಂರಕ್ಷಿಸಿ ನಿಮ್ಮ ನಾಮಕ್ಕೆ ಮಹಿಮೆ ತಂದಂತೆ ಸ್ವಾಮಿ, ನಾವು ಸಹ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿಸರದಲ್ಲಿ, ನಾವು ವಾಸ ಮಾಡುವ ಸ್ಥಳದಲ್ಲಿ, ಊರಿನಲ್ಲಿ ಆ ಬರುವಂತಹ ಬೆಂಕಿಯಂತ ಹೋರಾಟಗಳನ್ನ ಸ್ವಾಮಿ ನಾವು ಜಯಿಸುವಂತೆ ನಿಮ್ಮ ದೂತನನ್ನು ನಮಗೆ ಕೊಡಿರಿ. ನಿಮ್ಮ ಪವಿತ್ರ ಆತ್ಮನ ನಮಗೆ ಕೊಡಿರಿ. ನಾವು ಪ್ರಾರ್ಥಿಸುವ ಹೃದಯವನ್ನು ಕೊಡಿರಿ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಶಕ್ತಿಯಿಂದ ನಾವು ಪ್ರಾರ್ಥಿಸುವಂತೆ ಮಾಡಿರಿ ಸ್ವಾಮಿ. ಮತ್ತೊಬ್ಬರ ಮೆಚ್ಚುಗೆಗಾಗಿ ಅಲ್ಲ ಸ್ವಾಮಿ, ಯಾರ ಹೊಗಳಿಕೆಗಾಗಿ ಅಲ್ಲ, ನಿಮ್ಮೊಂದಿಗೆ ಸೇರಿ ನಿಮ್ಮಲ್ಲಿಯೇ ನಾವು ವಾಸ ಮಾಡುವಂತೆ, ನಮ್ಮಲ್ಲಿರುವಂತಹ ಅಂಟಿಕೊಂಡಿರುವಂತಹ ಸಕಲವನ್ನು ನಾವು ತೆಗೆದುಹಾಕುವಂತೆ ಮಾಡಿರಿ ಸ್ವಾಮಿ. ನಮ್ಮಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ಕೆಟ್ಟ ಕಣ್ಣುಗಳು ಅಂಟಿಕೊಂಡಿದೆ, ಕೆಟ್ಟ ನಾಲಿಗೆಯಲ್ಲಿರುವಂತಹ ಮಾತುಗಳು ಅಂಟಿಕೊಂಡಿದೆ, ಕೆಟ್ಟ ಚಿಂತೆಗಳು ಅಂಟಿಕೊಂಡಿದೆ, ನಮ್ಮ ದೇಹದಲ್ಲಿ ಪಾಪಗಳು ಅಂಟಿಕೊಂಡಿದೆ, ದೂಷಣೆ, ನಿಂದನೆ, ಅಪದೂರುಗಳು ಅಂಟಿಕೊಂಡಿದೆ, ಸ್ವಾರ್ಥ, ಅಹಂಕಾರ, ಅಹಂಭಾವಗಳನ್ನು ಅಂಟಿಕೊಂಡಿದೆ ಸ್ವಾಮಿ. ನಮ್ಮಲ್ಲಿ ಕೆಟ್ಟ ನಡವಳಿಕೆಗಳು ಅಂಟಿಕೊಂಡಿದೆ. ಇವೆಲ್ಲವುಗಳಿಂದ ನಮ್ಮನ್ನು ದೂರ ಮಾಡಿರಿ ಸ್ವಾಮಿ. ನಿಮ್ಮ ಪ್ರೀತಿಯ ಮಕ್ಕಳಾಗಿ ಸ್ವಾಮಿ ಈ ರಾತ್ರಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಅನಂತ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿ ಅಭಿಷೇಕಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೀಸಲು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. God bless you.